Good morning, students. Welcome to the digital learning from Department of Collegiate Education. And I am Sudharani or Assistant Professor, Department of Commerce, Government First Grade College, Shiknaiknalli. Dear students, in the previous class, we have discussed about the limitations of cost accounting system, and today class we are going to know about the installation of cost accounting system. Here we are going to learn the steps to installation or process of installation of cost accounting system in a ಕಂಪೆನಿ. ಒಂದು ಕಂಪೆನಿಯಲ್ಲಿ ಕಾಸ್ಟ್ ಅಕೌಂಟಿಂಗನ್ನು ಹೇಗೆ ನಾವು ಜಾರಿಗೆ ತರಬೇಕು, ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಪ್ರೋಸೆಸ್ ಯಾವೆಲ್ಲ ಆ್ಯಕ್ಟಿವಿಟೀಸನ್ನು ಒಳಗೊಂಡಿದೆ, ಯಾವೆಲ್ಲ ಸ್ಟೆಪ್ಪನ್ನು ಒಳಗೊಂಡಿದೆ ಅಂತ ನಾವು ಈ ಕ್ಲಾಸಲ್ಲಿ ತಿಳ್ಕೊತೀವಿ ಮಕ್ಕಳೇ. ದೆರ್ ಆರ್ 7 steps ಫಾರ್ ಇನ್ಸ್ಟಾಲೇಷನ್ ಆಫ್ ಎ ಕಾಸ್ಟಿಂಗ್ ಸಿಸ್ಟಮ್. ಮಕ್ಕಳೇ, ಎಲ್ಲೂ 7 ಸ್ಟೆಪ್ ಅಂತ ನಿರ್ದಿಷ್ಟವಾಗಿ ನಾವು ಹೇಳಲಿಕ್ಕೆ ಬರೋಲ್ಲ. ಒಬ್ಬೊಬ್ಬ ಆಥರು ಒಂದೊಂದು ಥರ ನಿಮಗೆ ಹೇಳ್ತಾರೆ. 7 ಆಗ್ಬೋದು, 8 ಆಗ್ಬೋದು, ಅದು 10 ಆಗ್ಬೋದು. ಬಟ್ ಈಗೇನು ನಾವು ಡಿಸ್ಕಸ್ ಮಾಡ್ತೀವಿ ಈ ಎಲ್ಲ ಐಟಮ್ಸೇನೆ ನಿಮಗೆ ಪ್ರೋಸೆಸ್ಸಲ್ಲಿರುತ್ತೆ. ಮೇ ಬಿ ಪಾಯಿಂಟ್ಸ್ ಜಾಸ್ತಿ ಇರ್ಬೋದು, ಆದರೆ ನಾವೇನು ಸ್ಟಡಿ ಮಾಡ್ತೀವಿ ಆ ಎಲ್ಲ ಪ್ರಕ್ರಿಯೆನ ಪ್ರತಿಯೊಂದು ಆಥರ್ ಕೂಡ ಅದನ್ನೇ ಹೇಳ್ತಾರೆ. ಬಟ್ ಸ್ಟೆಪ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಲೆಟ್ಸ್ ಸ್ಟಾರ್ಟ್ ದ ಸ್ಟೆಪ್ 1. ಒಂದು ಕಂಪ್ನಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಅಂದರೆ, ದೇ ಮಸ್ಟ್ ನೋ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಟು ಬಿ ಅಚೀವ್ಡ್. ನಮ್ಮ ಕಂಪನಿಯ ಉದ್ದೇಶಗಳೇನು? ಈ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡೋದ್ರ ಹಿಂದೆ ನಮ್ಮ ಉದ್ದೇಶ ಏನಿದೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ನಮ್ಮ ಅಗತ್ಯಕ್ಕೆ ತಕ್ಕಂತೆ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಟು ಬಿ ಅಚೀವ್ಡ್ ಅನ್ನೋದನ್ನ ಫಸ್ಟ್ ದ ಕಂಪನಿ ಹ್ಯಾಸ್ ಟು ಲುಕ್ ಔಟ್ ಅಥವಾ ನೋಟ್ ಡೌನ್ ದ ಆಬ್ಜೆಕ್ಟಿವ್ಸ್ ಟು ಬಿ ಅಚೀವ್ಡ್ ಫಾರ್ ಇನ್ಸ್ಟಲೇಷನ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಉದ್ದೇಶ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಹಿಂದೆ ನಿಮ್ಮ ಉದ್ದೇಶ ಎಕ್ಸ್ಪ್ಯಾನ್ಷನ್ ಆಗಿದ್ದರೆ, ಎಕ್ಸ್ಪ್ಯಾನ್ಷನ್ ಇನ್ ದ ಸೆನ್ಸ್ ಯಾವ ರೀತಿ ಬರ್ತದೆ ಅಂತ ಅಂದರೆ, ಎಕ್ಸ್ಪ್ಯಾನ್ಷನ್ ಅಂತ ಬಂದಾಗ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದ್ರ ಮೂಲಕನ ಅಥವಾ ಸೇಲ್ಸನ್ನು ಜಾಸ್ತಿ ಮಾಡೋದ್ರ ಮೂಲಕನ ಅಂತ. ಸೊ ಇಫ್ ಯುವರ್ ಆಬ್ಜೆಕ್ಟಿವ್ ಈಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದ್ದರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಪ್ರೊಡಕ್ಷನ್ ಪ್ರೋಸೆಸ್. ಅಂದರೆ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನಲ್ಲಿ ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ಸಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಟನ್ನು ಮಾಡಬೇಕಾಗತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಅಂದರೆ ನಾವು ರಾ ಮೆಟೀರಿಯಲ್ಸ್ ಹೇಗೆ ಸಪ್ಲೈ ಮಾಡಬೇಕು, ಸ್ಟೋರ್ ಹೇಗೆ ಮಾಡಬೇಕು, ಅದ್ರ ಬೆಲೆನ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು, ಈ ರೀತಿ ಒಂದು ವೇನಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಇಫ್ ದ ಕಂಪನಿ ಆಬ್ಜೆಕ್ಟಿವ್ ಈಸ್ ಟು ಇನ್ಕ್ರೀಸ್ ದ ಸೇಲ್ಸ್, ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಿರೋ ಉದ್ದೇಶನೇ ಸೇಲ್ಸ್ನ ಜಾಸ್ತಿ ಮಾಡೋದೇ ಆಗಿದ್ದರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಲ್ಲಿ ನೀವು ಹೇಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸೇಲ್ಸ್ಮನ್ಸ್ ವರ್ಕ್ ಮಾಡ್ತಿದ್ದಾರೆ, ಅವರ ಕಮಿಷನ್ ಯಾವ ರೀತಿ ಇದೆ, ಅವ್ರಿಗೆ ಯಾವ ರೀತಿ ಪೇಮೆಂಟ್ ಕೊಡ್ತಾ ಇದ್ದೀವಿ, ಅವರು ಅದ್ರ ಬಗ್ಗೆ ನಾವು ನೋಡ್ತೀವಿ. ಅಲ್ಲಿ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದೀವಿ, ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅಲ್ಲಿ ಕಾಸ್ಟ್ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗತ್ತೆ. ಇಫ್ ಅವರ್ ಅಬ್ಜೆಕ್ಟಿವ್ ಈಸ್ ಇನ್ಕ್ರೀಸ್ ದ ಪ್ರೊಡಕ್ಷನ್, ಅಲ್ಲಿ ನಾವು ಮೆಟೀರಿಯಲ್ಸ್ ಪರ್ಚೇಸು, ಪ್ರೈಸು, ಇಶ್ಯೂ ಇದ್ರ ಬಗ್ಗೆ ಗಮನನ ಕೊಡಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಯಾವುದೇ ಒಂದು ಕಂಪನಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆ ದೇ ಹ್ಯಾವ್ ಟು ನೋ ಅಬೌಟ್ ದ objectives behind the installation of costing system. Then only we can easily install our cost accounting system in the organization. Step 2. After the objectives ಏನು ಅಂತ ತಿಳ್ಕೊಂಡ್ಮೇಲೆ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಪ್ರಾಡಕ್ಟ್. ಈಗ ಒಂದು ಕಂಪ್ನಿ ಅಂತಂದರೆ 4-5 ಥರದ ಪ್ರಾಡಕ್ಟ್ಸು ಇದ್ದೇ ಇರುತ್ತೆ. ಸೊ ಈ 4-5 ಥರದ ಪ್ರಾಡಕ್ಟ್ಸ್ ಇರುವಾಗ, ಅಥವಾ ನಮ್ಮದು ಒಂದೇ ಇರಲಿ, ಯಾವ ಥರದ್ದಾದರೂ ಸರಿ, ಒಂದು ಪ್ರಾಡಕ್ಟ್ ಇರ್ಬೋದು ಅಥವಾ ಇನ್ ಅವರ್ ಆರ್ಗನೈಸೇಷನ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಆದರೆ ಈ ಪ್ರಾಡಕ್ಟು
ಹೇಗೆ ಅಂದರೆ ಹೆಚ್ಚು ರಾ ಮೆಟೀರಿಯಲ್ ಓರಿಯೆಂಟೆಡ್ಡಾ ಅಥವಾ ಲೇಬರ್ ಓರಿಯೆಂಟೆಡ್ಡಾ, ಯಾವ ಓರಿಯೆಂಟೆಡ್ಡು? ಇಫ್ ದ ಪ್ರಾಡಕ್ಟ್ ಈಸ್ ರಾ ಮೆಟೀರಿಯಲ್ ಓರಿಯೆಂಟೆಡ್, ರಾ ಮೆಟೀರಿಯಲ್ ಓರಿಯೆಂಟೆಡ್ ಆಗಿತ್ತು ಅಂದರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಸ್ಟೋರ್ ಕೀಪಿಂಗ್ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ, ಇಶ್ಯೂಯಿಂಗ್ ಮೇಲೆ ಗಮನ ಹರಿಸ್ಬೇಕಾಗತ್ತೆ. ಇಫ್ ಯುವರ್ ಪ್ರಾಡಕ್ಟ್ ಈಸ್ ಲೇಬರ್ ಓರಿಯೆಂಟೆಡ್ ಅಂದರೆ ನಿಮ್ಮ ಪ್ರಾಡಕ್ಟು ನೀವು ಏನು ರೆಡಿ ಮಾಡ್ತೀರಾ ಅದು ಲೇಬರ್ ಮೇಲೆ ಡಿಪೆಂಡ್ ಆಗಿದೆ, ಅಲ್ಲಿ ರಾ ಮೆಟೀರಿಯಲ್ಸ್ಗಿಂತ ಮೆಷಿನ್ಸ್ಗಿಂತ ಹ್ಯೂಮನ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಗೊತ್ತಾದರೆ ನೀವೇನು ಮಾಡಬೇಕಾಗತ್ತೆ, ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ವೇಜ್ ಪೇಮೆಂಟ್ ಆಫ್ ದ ಲೇಬರರ್ಸ್ಗೆ ನಾವು ಹೇಗೆ ವೇಜನ್ನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅವ್ರಿಗೆ ಹೇಗೆ ನಾವು ಉಳಿಸ್ಬೋದು, ಅಲ್ಲಿ ಟೈಮ್ ಕೀಪಿಂಗ್ ರೆಕಾರ್ಡ್ಸ್ ಹೇಗಿದೆ, ಅವ್ರ ಆಫೀಸಿಗೆ ಅಥವಾ ಫ್ಯಾಕ್ಟ್ರಿಗೆ ಬಂದು ಹೋಗೋ ಸಮಯನ ಲೆಕ್ಕ ಹಾಕೋದ್ರ ಮೇಲೆ ಗಮನ ಹರಿಸೋದು, ಅಂದರೆ ಟೈಮ್ ಕೀಪಿಂಗ್ ರೆಕಾರ್ಡ್ಸು, ವೇಜ್ ಪೇಮೆಂಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹಿಯರ್ ಹ್ಯಾವ್ ಟು ಸ್ಟಡಿ ಇನ್ ದ ಥರ್ಡ್ ಸ್ಟೆಪ್ we have to study the organization. Before installing a cost accounting system in our organization, we have to study about the organization. What to study in the organization? ಆರ್ಗನೈಸೇಷನಲ್ಲಿ ನಾವೇನು ಸ್ಟಡಿ ಮಾಡಬೇಕಾಗತ್ತೆ? ಇಲ್ಲಿ ನೀವು ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಒಬ್ಬ ಕಾಸ್ಟ್ ಅಕೌಂಟೆಂಟು ಡಾಟಾನ ಎಲ್ಲಿಂದ ಕಲೆಕ್ಟ್ ಮಾಡಬೇಕು, ಅವನಿಗೆ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ, ಆ್ಯಂಡ್ ಟು ಹೂಮ್ ಹಿ ಹ್ಯಾಸ್ ಟು ರಿಪೋರ್ಟ್. ಡಾಟಾ ಕಲೆಕ್ಟ್ ಮಾಡಿ ಎಲ್ಲ ಸಿಸ್ಟಮ್ ರೆಡಿ ಆದಮೇಲೆ ಯಾರಿಗೆ ಅವನು ರಿಪೋರ್ಟನ್ನು ಕಳಿಸ್ಬೇಕಾಗತ್ತೆ. ಹಾಗೆ ಅಷ್ಟೇ ಅಲ್ಲ, ಮತ್ತು ನಾವಿಲ್ಲಿ ನೋಡ್ಕೋಬೇಕಾಗಿರೋದು ಆರ್ಗನೈಸೇಷನ್ ಅಂತ ಬಂದಾಗ ಇಟ್ಸ್ ಎ ಬಿಗ್ ಥಿಂಗ್. ಅದು ಅಲ್ಲಿ ಬರೀ ಕಾಸ್ಟ್ ಅಕೌಂಟಿಂಗ್ ಅಷ್ಟೇ ಮೇಜರ್ ಆಗಿರೋಲ್ಲ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ. ನಾವು ಇನ್ಸ್ಟಾಲ್ ಮಾಡುವ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ಮು ಆ ಆ್ಯಕ್ಟಿವಿಟೀಸನ್ನು ಡಿಸ್ಟರ್ಬ್ ಮಾಡೋ ಥರ ಇರಬಾರ್ದು. The cost accounting system should not disturb the organization. ರೆಗ್ಯುಲರ್ ವರ್ಕ ಡಿಸ್ಟರ್ಬ್ ಮಾಡಬಾರ್ದು. ಆದಷ್ಟು ಆ್ಯಸ್ ಮಚ್ ಆ್ಯಸ್ ಲೆಸ್ ಡಿಸ್ಟರ್ಬೆನ್ಸ್ ಇರಬೇಕು. ಡಿಸ್ಟರ್ಬ್ ಮಾಡದೇ ಇರೋಕ್ಕಾಗಲ್ಲ. ಯಾವುದೇ ಒಂದು ಹೊಸದನ್ನು ನಾವು ಆರ್ಗನೈಸೇಷನಲ್ಲಿ ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀವಿ ಅಂದರೆ ಸಮ್ವೇರ್ ಇಟ್ ಡಿಸ್ಟರ್ಬ್ಸ್, ಬಟ್ ಆದಷ್ಟು ಲೀಸ್ಟ್ ಡಿಸ್ಟರ್ಬೆನ್ಸ್ ಇರೋ ಹಂಗೆ ನೋಡ್ಕೋಬೇಕು. ಇದ್ರ ಜೊತೆಗೆ ವರ್ಕ್ ಫ್ಲೋ ಯಾವ ರೀತಿ ಇದೆ, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ರೀತಿ ಇದೆ, ಸ್ಟ್ರಕ್ಚರ್ ಹೇಗಿದೆ, ಹಾರಿಜಾಂಟಲ್ ವರ್ಕ್ ಫ್ಲೋನ, ವರ್ಟಿಕಲ್ ವರ್ಕ್ ಫ್ಲೋನ, ಇದನ್ನೆಲ್ಲ ಕಾಸ್ಟ್ ಅಕೌಂಟೆಂಟು ಸ್ಟಡಿ ಮಾಡ್ಕೋಬೇಕಾಗತ್ತೆ ಬಿಫೋರ್ ಇನ್ಸ್ಟಾಲಿಂಗ್ ಎ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇನ್ ದ ಕಂಪೆನಿ. ಆ್ಯಂಡ್ ಸ್ಟೆಪ್ 4ಅಲ್ಲಿ ಹ್ಯಾವ್ ಟು ಡಿಸೈಡ್ ದ ಸ್ಟ್ರಕ್ಚರ್ ಆಫ್ ಕಾಸ್ಟ್ ಅಕೌಂಟ್ಸ್. ಸಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಕಾಸ್ಟ್ ಅಕೌಂಟ್ಸ್ ಆರ್ ದೇರ್. ಸುಮಾರು ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್ ಇದೆ. ನಮ್ಮ ಕಂಪೆನಿಗೆ ಯಾವ ಟೆಕ್ನಿಕ್ಕು ಸೂಟ್ ಆಗುತ್ತೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪೆನಿಯ ಮೆಟೀರಿಯಲ್ಸ್ ಓರಿಯೆಂಟೆಡ್ ಇದ್ದೀವಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಇದ್ದೀವಿ. ಆಗ ನಾವೇನು ಮಾಡಬೇಕಾಗತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಇದ್ದೀವಿ. ಬರೀ ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಇದ್ದರೆ ರಾ ಮೆಟೀರಿಯಲ್ಸ್ ಮೇಲೆ ಥಿಂಕ್ ಮಾಡಬೇಕು ಅಂತ ಹೇಳಿದೆ. ರಾ ಮೆಟೀರಿಯಲ್ಸ್ ಕಂಟ್ರೋಲು, ಅದರ ಪ್ರೈಸು, ಅದು ಸ್ಟೋರ್ ಬಗ್ಗೆ ಥಿಂಕ್ ಮಾಡಬೇಕು. ಇಫ್ ಲೇಬರ್ ಓರಿಯೆಂಟೆಡ್ ಆಗಿತ್ತು ಅಂದರೆ ವೇಜ್ ಪೇಮೆಂಟ್ ಬಗ್ಗೆ ಥಿಂಕ್ ಮಾಡಬೇಕು, ಅವರ ಟೈಮ್ ಕೀಪಿಂಗ್ ಹೇಗಿದೆ ಅನ್ನೋದನ್ನ ಥಿಂಕ್ ಮಾಡಬೇಕು ಅಂತ ಹೇಳಿದೆ. ಅದರ್ ದ್ಯಾನ್ ದಟ್ ಇಲ್ಲಿ ಸಬ್ಬಾಗಿ ಹೋಗುತ್ತೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಅಂತಲೇ ಇಟ್ಕೊಂಡ್ರು ವಿಚ್ ಟೈಪ್ ಆಫ್ ಪ್ರಾಡಕ್ಟ್ ಯು ಆರ್ ಪ್ರೊಡ್ಯೂಸಿಂಗ್. ಈಗ ಮ್ಯಾನುಫ್ಯಾಕ್ಚರಿಂಗಲ್ಲೇ ಎಷ್ಟು ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಆಯಿಲ್ ಇಂಡಸ್ಟ್ರೀಸ್ ಇಟ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳೋಣ. ನೀವು ಆಯಿಲ್ ಇಂಡಸ್ಟ್ರೀಸ್ ಇಟ್ಕೊಂಡಾಗ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರೀ ಸಿಂಗಲಾಗಿ ಒಂದೇ ಸಲ ಆಗೋಲ್ಲ. ಇಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಆ ಪ್ರೋಸೆಸ್ಸಲ್ಲಿ ಹೋಗುತ್ತೆ ಆಯಿಲ್ ಅನ್ನೋದು. ಫಸ್ಟ್ ನಾವು ರಾ ಮೆಟೀರಿಯಲ್ಸ್ನ ತರ್ತೀವಿ, ಅದರ ನಂತರ ಅದು ಕನ್ವರ್ಟ್ ಆಗಬೇಕು, ಅದರ ನಂತರ ಇನ್ನೊಂದು ಸೆಕ್ಷನ್ನಿಗೆ ಹೋಗಬೇಕು. ಈ ರೀತಿ ಮ್ಯಾನುಫ್ಯಾಕ್ಚರ್ ಅನ್ನೋದು ಸಿಂಗಲ್ ಸೆಕ್ಷನ್ನಲ್ಲಿ ನಡೆಯುವಾಗ ಒಂಥರ ನಾವು ಅಕೌಂಟಿಂಗ್ ಸಿಸ್ಟಮ್ನ ಮೇಂಟೈನ್ ಮಾಡಬೇಕಾಗತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸು ಒಂದು 4-5 ಸೆಕ್ಷನ್ನ ದಾಟಿ ಹೋಗುವಂಥದ್ದು, ಒಂದು 4-5 ಹಂತವನ್ನು ದಾಟಿ ಒಂದು ರಾ ಮೆಟೀರಿಯಲ್ಲು ಫಿನಿಶ್ಡ್ ಗೂಡಾಗಿ ಕನ್ವರ್ಟ್ ಆಗುತ್ತೆ ಅಂದಾಗ ಈಚ್ ಪ್ರೋಸೆಸ್ಸಲ್ಲಿ ನಮಗೆ ಎಷ್ಟು ಕಾಸ್ಟ್ ಖರ್ಚಾಯಿತು,
ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಅಥವಾ ನಿಮ್ಮದು ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಅಂದ್ಕೊಂಡ್ರೆ ಅಲ್ಲಿ ನೀವು ಬೇರೆ ರೀತಿ ಕಾಸ್ಟ್ ಅಕೌಂಟಿಂಗನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಕಂಪನಿ ಸರ್ವಿಸ್ ಓರಿಯೆಂಟೆಡ್ ಟ್ರಾನ್ಸ್ಪೋರ್ಟ್ ಕಂಪನಿ ಆಗಿದೆ, ಅಲ್ಲಿ ನೀವು ಬೇರೆ ಥರ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಟೆಪ್ 4ಅಲ್ಲಿ ಇಷ್ಟೇ, ನೀವು ನಿಮ್ಮ ಕಂಪೆನಿಗೆ ಯಾವ ರೀತಿಯ ಅಕೌಂಟಿಂಗ್ ಸಿಸ್ಟಮ್ ಯೂಸ್ಫುಲ್ ಆಗತ್ತೆ. ಈಸ್ ಇಟ್ ಎ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಸಿಸ್ಟಮ್ ಅಥವಾ ಆಪರೇಟಿಂಗ್ ಕಾಸ್ಟಿಂಗ್ ಸಿಸ್ಟಮ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಬಡ್ಜೆಟಿಂಗ್, ಹೀಗೆ ಸೋ ಮೆನಿ ಕಾಸ್ಟಿಂಗ್ ಟೆಕ್ನಿಕ್ಸ್ ಇದೆ. ಇದರಲ್ಲಿ ಸೂಟಬಲ್ ಯಾವುದು ನಿಮ್ಮ ಕಂಪೆನಿಗೆ ಅನ್ನೋದನ್ನು ಈ ಸ್ಟೆಪ್ಪಲ್ಲಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಟೆಪ್ 5ಅಲ್ಲಿ ಸೆಲೆಕ್ಟಿಂಗ್ ದ ಕಾಸ್ಟ್ ರೇಟ್ಸ್ ಅಂತ ಇದೆ. ಸೆಲೆಕ್ಟಿಂಗ್ ದ ಕಾಸ್ಟ್ ರೇಟ್ಸ್ ಅಂತ ಬಂದಾಗ ಕಾಸ್ಟ್ ಅಕೌಂಟೆಂಟ್ ಶುಡ್ ಐಡೆಂಟಿಫೈ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಆಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಅದನ್ನು ಹೇಗೆ ಫ್ಯಾಕ್ಟ್ರಿಗೆ ಮತ್ತು ಆಫೀಸ್ಗೆ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಅಲೋಕೇಟ್ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ಕಾಸ್ಟ್ ರೇಟ್ಸನ್ನು ನೋಡ್ಕೋಬೇಕಾಗತ್ತೆ. ವಾಟ್ ಆರ್ ದ ಡೈರೆಕ್ಟ್, ವಾಟ್ ಆರ್ ದ ಇಂಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್, ಹೌ ಟು ಅಲೋಕೇಟ್ ದ ಎಕ್ಸ್ಪೆನ್ಸಸ್ ಟು ದ ಫ್ಯಾಕ್ಟ್ರಿ, ಆಫೀಸ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಅವನು ನೋಡ್ಕೋಬೇಕಾಗತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನೀವು ನೋಡ್ಕೊಂಡಂಗೆ ಕಾಸ್ಟನ್ನು ನಾವು 2 ಥರ ಡಿವೈಡ್ ಮಾಡ್ಕೊತೀವಿ. ಒಂದು ಡೈರೆಕ್ಟ್ ಕಾಸ್ಟು, ಇನ್ನೊಂದು ಇಂಡೈರೆಕ್ಟ್ ಕಾಸ್ಟು. ಯಾವ ಕಾಸ್ಟು ನೇರವಾಗಿ ನಮ್ಮ ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಆಗುತ್ತೆ, ಅಂದರೆ ರಾ ಮೆಟೀರಿಯಲ್ಸ್ ಇರ್ಬೋದು, ನೇರವಾಗಿ ವರ್ಕ್ ಮಾಡುವಂಥ ಲೇಬರರ್ಸ್ ಇರ್ಬೋದು, ಇದನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ಈಸಿಯಾಗಿ ಕನ್ವೀನಿಯೆಂಟಾಗಿ ಐಡೆಂಟಿಫೈ ಮಾಡುವಂಥ ಕಾಸ್ಟನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಇನ್ನು ಇಂಡೈರೆಕ್ಟ್ ಕಾಸ್ಟ್ ಅಂತ ಬಂದಾಗ ನಾವು ಪರ್ಟಿಕ್ಯುಲರಾಗಿ ಅಷ್ಟು ಈಸಿಯಾಗಿ ಕನ್ವೀನಿಯೆಂಟಾಗಿ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಂತಹ ಕಾಸ್ಟ್ ರೇಟ್ಸನ್ನು ನಾವು ಇಂಡೈರೆಕ್ಟ್ ಕಾಸ್ಟ್ ರೇಟ್ಸ್ ಅಂತ ಹೇಳ್ತೀವಿ. ಈ ಇಂಡೈರೆಕ್ಟ್ ಕಾಸ್ಟ್ ರೇಟ್ಸ್ನ ಯಾವ ಬೇಸಿಸಲ್ಲಿ ನಾವು ಅಲೋಕೇಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸೆಲೆಕ್ಟಿಂಗ್ ದ ಕಾಸ್ಟ್ ರೇಟ್ಸ್ ಅಂತ ಹೇಳ್ತೀವಿ. ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಪ್ರಾಪರಾಗಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ನು ಈಸಿ ವೇನಲ್ಲಿ ಸಕ್ಸಸ್ಫುಲ್ ಆಗೋ ರೀತಿ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಂಡ್ ಸ್ಟೆಪ್ 6ಅಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ದ ಸಿಸ್ಟಮ್. ಇಷ್ಟೆಲ್ಲ ನಾವು ರೆಡಿ ಮಾಡ್ಕೊಂಡ್ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸಿಂಗ್ ದ ಕಾಸ್ಟಿಂಗ್ ಸಿಸ್ಟಮ್ ಟು ದ ಕಂಪೆನಿ. ಅಫ್ಕೋರ್ಸ್ ಯಾವಾಗ ಒಂದು ಸಿಸ್ಟಮ್ ಸಕ್ಸಸ್ ಆಗುತ್ತೆ ಅಂದರೆ ಇಫ್ ಆಲ್ ದ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್ ಕೋಪ್ರೇಟೆಡ್ ವೆಲ್. ಏನಾದರೂ ಸ್ವಲ್ಪ ಜನ ಅದನ್ನ ಅಪೋಸ್ ಮಾಡಿದ್ರು ಅಂದರೆ ಆದಷ್ಟು ನಾವು ಸ್ಮೂತ್ ರನ್ನಿಂಗ್ ಆಫ್ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಬಟ್ ಇನ್ ದ ಇನಿಷಿಯಲ್ ಸ್ಟೇಜ್ ಎವ್ರಿಬಡಿ ಅಪೋಸ್ ಫಾರ್ ಅ ನ್ಯೂ ಥಿಂಗ್. ಒಂದು ಕಂಪ್ನಿನಲ್ಲಿ ಏನಾದರೂ ಒಂದು ಹೊಸದು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ವಿರೋಧ ಬರೋದು ಸಹಜನೇ. ಯಾಕೆಂದರೆ ಯಾರೂ ಹೊಸದನ್ನು ಅಷ್ಟು ಬೇಗ ಸ್ವೀಕಾರ ಮಾಡಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಅವರಿಗೆ ಮನವರಿಕೆ ಆಗೋ ಥರ ಇಂಟ್ರಡ್ಯೂಸ್ ಮಾಡ್ಕೋಬೇಕು. ಯಾಕೆಂದರೆ ಇಂಟ್ರಡ್ಯೂಸ್ ಆದಮೇಲೆ ಎಲ್ಲರ ಸಹಕಾರದೊಂದಿಗೆ ಅದನ್ನು ನಾವು ಸಕ್ಸಸ್ ಮಾಡ್ಕೋಬೋದು. ಹಾಗಾಗಿ ಇಂಟ್ರಡಕ್ಷನ್ ಟೈಮಲ್ಲಿ ನೀವು ಹೇಗೆ ಎಂಪ್ಲಾಯೀಸ್ ಸಹಕಾರನ ತಗೋತೀರಾ, ಹೇಗೆ ನೀವು ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡ್ತೀರಾ, ಈ ಹೊಸ ಸಿಸ್ಟಮಿಗೆ ಹೊಂದ್ಕೊಳ್ಳೋ ಹಂಗೆ ಅವ್ರಿಗೆ ಹೇಗೆ ಟ್ರೈನ್ ಮಾಡ್ತೀರಾ, ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅನ್ನೋದು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಪ್ರಾಕ್ಟಿಕಲಾಗಿ ಏನೇನು ನೀವು ತಯಾರಿ ಮಾಡಿಟ್ಕೊಂಡಿದ್ದೀರಾ ಅದು ಸಕ್ಸಸ್ಫುಲ್ ಆಗಬೇಕು ಅಂದರೆ ಇಂಟ್ರಡ್ಯೂಸ್ ಮಾಡ್ತೀರಾ. ಆ ಇಂಟ್ರೊಡಕ್ಷನ್ ಟೈಮಲ್ಲಿ ಎಲ್ಲಾದರೂ ಒಂದು ಕಡೆ, ಏಕೆಂದರೆ ಫಸ್ಟೇ ನಮಗೆ ಸಕ್ಸಸ್ ಸಿಗತ್ತೆ ಅನ್ನೋದು ಒಂದು 10% 20% ಲಾಸ್ ಅಂದರೆ ಸಕ್ಸಸ್ ಆಗದಿರೋ ಚಾನ್ಸಸ್ ಇರೋದ್ರಿಂದ ನಾವೇನು ಮಾಡಬೇಕಾಗತ್ತೆ, ಎಲ್ಲಿ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಥವಾ ಏನೋ ಒಂದು ಸ್ವಲ್ಪ ಟ್ರಬಲ್ ಆಗ್ತಾಯಿದೆ ಅಂತ ಬಂದಾಗ ಎಲ್ಲಿ ಟ್ರಬಲ್ ಆಗ್ತಿದೆ ಅಂತ ನೋಡಿಕೊಂಡು ನಾವು ಸರಿ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಸ್ಟೆಪ್ 6ಅಲ್ಲಿ ನೋಡ್ತೀರಾ. ಸೊ ಸ್ಟೆಪ್ 7 ಅಂತ ಬಂದಾಗ ಆಫ್ಟರ್ ದ ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ಸಕ್ಸಸ್ ಆಯ್ತಪ್ಪ, ಇನ್ಸ್ಟಾಲ್ ಮಾಡಿಬಿಟ್ವಪ್ಪ, ನೆಮ್ಮದಿಯಾಗಿರೋಣ. ನೋ, ಸಕ್ಸಸ್ ಅಂತ ಹೆಂಗೆ ಗೊತ್ತಾಗತ್ತೆ? ಬರೀ ಇನ್ಸ್ಟಾಲ್ ಮಾಡಿದ ಸಕ್ಸಸ್ ಆದರೆ ಸಾಲದು, ಆ ಇನ್ಸ್ಟಾಲ್ ಮಾಡಿದ ಉದ್ದೇಶ ನೆರವೇರ್ತಾ ಇದೆಯಾ ಇಲ್ವಾ ಅಂತ ನಾವು ಈ 7th ಸ್ಟೆಪ್ಪಲ್ಲಿ ಫಾಲೋ ಅಪ್ ಮಾಡಬೇಕು. ಸಕ್ಸಸ್ ಆಗಿ ಎಲ್ಲರನ್ನೂ ಮನವೊಲಿಸಿ ಹೊಸ ಸಿಸ್ಟಮ್ನ ಜಾರಿಗೆ ತಂದುಬಿಟ್ವಿ ಕಂಪ್ನಿನಲ್ಲಿ. ಆ ತಂದಂತಹ ಸಿಸ್ಟಮ್ಮು ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಉದ್ದೇಶಗಳನ್ನ ಈಡೇರಿಸ್ತಾ ಇದೆಯಾ, ಅದರಿಂದ ಉಪಯೋಗ ಆಗ್ತಾ ಇದೆಯಾ, ಉಪಯೋಗ
ಆಗ್ತಾ ಇಲ್ವಾ, ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ರಾಂಗ್ ಆಗ್ತಾ ಇದೆ, ವೇರ್ ವಿ ಆರ್ ಗೆಟಿಂಗ್ ರಾಂಗ್ ಇನ್ ಅಂತ ನೋಡಿಕೊಂಡು ವಿ ಹ್ಯಾವ್ ಟು ಫಾಲೋ ಅಪ್. ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾಕೆಂದರೆ ವಿತೌಟ್ ಎ ಫಾಲೋ ಅಪ್ ಯು ಕಾಂಟ್ ಟೆಲ್ ದ ರಿಸಲ್ಟ್ಸ್ ಅಲ್ವಾ. ಒಂದು ರಿಸಲ್ಟ್ಸನ್ನು ನೀವು ಈಸಿಯಾಗಿ ಹೇಳೋಕ್ಕಾಗಲ್ಲ. ನಾನು ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡಿದೆ ಅಂದ ಮಾತ್ರಕ್ಕೆ ನಾವು ಸಕ್ಸೀಡ್ ಆದ್ವಿ ಅಂತಲ್ಲ. ನೀನು ಇನ್ಸ್ಟಾಲ್ ಮಾಡಿರೋ ಉದ್ದೇಶ ಈಡೇರ್ತಾ ಅಂದಾಗ ಮಾತ್ರ ಅದು ನಮಗೆ ಒಂದು ಹೆಲ್ಪ್ ಆಗುತ್ತೆ. ಉದ್ದೇಶ ಈಡೇರಿದಾಗ ಮಾತ್ರ ನಾವು ಅದನ್ನು ಸಕ್ಸಸ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ. ಇನ್ಸ್ಟಾಲ್ ಮಾಡಿದ್ವಿ, ಪ್ರಯೋಜನ ಇಲ್ಲ, ಮೊದಲಿನ ಥರನೇ ನಡೀತಾ ಇದೆ, ಇದೆಲ್ಲ ನಮಗೆ ನೆಗೆಟಿವ್ ಆಗಿ ಬರೋ ಅಂಥದ್ದು. ಹಾಗಾಗಿ ಪಾಸಿಟಿವ್ ಆಗಿ ಬರಬೇಕು ರಿಸಲ್ಟ್ಸು ಅಂತ ಅಂದರೆ ಯು ಹ್ಯಾವ್ ಟು ಫಾಲೋ ಅಪ್ ದ ಸಿಸ್ಟಮ್. ಏನಾಗ್ತಿದೆ, ರೆಗ್ಯುಲರ್ ಚೆಕಪ್ಪು, ರೆಗ್ಯುಲರ್ ಮಾನಿಟರಿಂಗು, ಆಮೇಲೆ ರಿಸಲ್ಟ್ ಅನಾಲಿಸಿಸ್ಸು, ರಿಪೋರ್ಟು ಮಾಡಿಕೊಂಡು ರೆಗ್ಯುಲರಾಗಿ ನಾವು ಅಪ್ಡೇಟ್ ಆಗ್ತಾಯಿದ್ರೆ ದಟ್ ಈಸ್ ಅಲ್ಲಿಗೆ ನಾವು ಸಕ್ಸಸ್ಫುಲ್ಲಾಗಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಿದ್ವಿ ಅನ್ನೋದು ಪ್ರೂವ್ ಆಗುತ್ತೆ. ಸೊ these are all the 7 steps should follow to install the cost accounting system in any organization. ಯಾವುದೇ ಆರ್ಗನೈಸೇಷನ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಲುಕ್ ಅಪ್ ದೀಸ್ ಐಟಮ್ಸ್. ಏನೇನು ಅಂತ ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ. ಇನ್ ದ ಫಸ್ಟ್ ಸ್ಟೆಪ್ ದ ಕಾಸ್ಟ್ ಅಕೌಂಟೆಂಟ್ ಅಥವಾ ಆರ್ಗನೈಸೇಷನ್ ಶುಡ್ ಸಿ ದ ಆಬ್ಜೆಕ್ಟಿವ್ಸ್ ಟು ಬಿ ಅಚೀವ್ಡ್. ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಾವು ಏನೆಲ್ಲ ಉದ್ದೇಶಗಳನ್ನ ಈಡೇರಿಸೋದಕ್ಕೋಸ್ಕರ ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಫಸ್ಟು ಗುರಿಯನ್ನು ಇಟ್ಕೋಬೇಕು. ಅದಾದ ನಂತರ ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಸ್ಟಡಿ ಮಾಡಬೇಕು. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ಸ್ಟಡಿ ದ ಆರ್ಗನೈಸೇಷನ್. ನಮ್ಮ ಆರ್ಗನೈಸೇಷನ್ ಹೇಗಿದೆ ಅಂತ ನೋಡ್ಕೋಬೇಕು, ಸ್ಟ್ರಕ್ಚರ್ ಹೇಗಿದೆ, ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ನೋಡ್ಕೋತೀವಿ. ಅದಾದ ನಂತರ ನಾವು ಸ್ಟ್ರಕ್ಚರ್ ಆಫ್ ಕಾಸ್ಟ್ ಅಕೌಂಟಿಂಗ್, ಯಾವ ತರಹದ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ನಮ್ಮ ಕಂಪನಿಗೆ ಸೂಟ್ ಆಗುತ್ತೆ ಅಂತ ನೋಡ್ತೀವಿ. ಅದಾದ ನಂತರ ಕಾಸ್ಟ್ ರೇಟ್ಸನ್ನು ನೋಡ್ತೀವಿ. ಯಾವ ತರಹದ ಕಾಸ್ಟ್ ರೇಟ್ಸು ಅಂದರೆ ನಾವು ಕಾಸ್ಟನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಡೈರೆಕ್ಟಾ ಇಂಡೈರೆಕ್ಟ್ ಆದರೆ ಯಾವ ರೀತಿ ಅಲೋಕೇಶನ್ ಮಾಡಬೇಕು ಅನ್ನೋದು ನೋಡ್ಕೋತೀವಿ. ಇನ್ನು ಸ್ಟೆಪ್ 6ಅಲ್ಲಿ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡ್ತೀವಿ. ಹಾಗೆ ಸ್ಟೆಪ್ 7ಅಲ್ಲಿ ನಾವು ಅದನ್ನು ಫಾಲೋ ಅಪ್ ಮಾಡಿ ರಿಸಲ್ಟ್ಸನ್ನು ತಿಳ್ಕೊತಾ ಹೋಗ್ತೀವಿ. ತಪ್ಪಿದರೆ ಸರಿ ಮಾಡ್ಕೋತಾ ಹೋಗ್ತೀವಿ. ಸೊ ಒಂದು ಕಂಪನಿಯಲ್ಲಿ if we want to install a cost accounting system in our organization, these are all the activities we have to follow. Athwa the system involves, these are the process to be successful while installing the cost accounting system in our organization. Hope you understood well, students, and have a nice day. Thank you.